ಆಪತ್ ಬಾಂಧವ ನನ್ ಬೇಕು ಅಂತ ಮಾಡಿಲ್ಲ. ನನ್ಗೇನ್ ಯುಕ್ತಿಗ್ ನೋವು ಕೊಡ್ಬೇಕು ಅಂತ ಏನಲ್ಲ. ನಾನ್ ಮಾಡಿದಕ್ ಕಾರಣ ಇದೆ. ಏನ್ ಕಾರಣ ಇದೆ ಅಮ್ರಪಾಲಿ? ಬೇರೆಯವ್ರ ನೋವು ಕೊಡಕ್ ಏನ್ ಕಾರಣ ಇರತ್ತೆ? ನಾನ್ ನಿಜವಾಗ್ಲೂ ಯುಕ್ತಿಗ್ ನೋವು ಕೊಡ್ಬೇಕು ಅಂತ ಮಾಡಿಲ್ಲ ಆಪತ್ ಬಾಂಧವ. ಅವಳ ಮೇಲೆ ಪರಕಾಯ ಪ್ರವೇಶ ಆಗಿತ್ತು. ಅದಕ್ಕೆ ನಾನ್ ಈ ಮನೇಲಿ ಯಾರು ಯಾರ ಮೇಲೂ ಕೈ ಮಾಡಲ್ಲ, ಯಾರು ಯಾರಿಗೂ ನೋವು ಮಾಡಲ್ಲ. ನನಗಿಷ್ಟನೂ ಅಲ್ಲ. ಕ್ಷಮ್ಸು ಆಪತ್ ಬಾಂಧವ, ತಪ್ಪಾಯ್ತು ನನ್ನಿಂದ. ಇನ್ನೊಂದು ತಪ್ಪು ಮಾಡಿದ್ರು ಆ ಕ್ಷಣ ಅವಳ ಕಾಲು ನಮ್ಮನೆ ಹೊಸಲಿಂದ ನಾ ವಾಪಸ್ ಕರ್ಕೊಂಡ್ ಬರ್ಬಾರ್ದಾಗಿತ್ತು ಆಪತ್ ಬಾಂಧವ. ನನ್ನಿಂದ ಈ ಮನೆಗೆ ಕೆಟ್ಟದ್ ಬಿಟ್ರೆ ಬೇರೆ ಏನೂ ಆಗಲ್ಲ. ನೋಡು, ಬಂದಿದ್ ಮೊದಲನೇ ದಿನಾನೇ ಎಷ್ಟೆಲ್ಲ ಆಗ್ತಿದೆ. ನಾನ್ ವಾಪಸ್ ಹೋಗ್ತೀನಿ. ನಾನು ಹೇಳಿದ ಹಾಗಲ್ಲ. ಲುಕ್, ನೀವು ಮನೇಲಿ ಇರಬಾರ್ದು ಅಂತಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಅದು ನಿನ್ ದೊಡ್ಡ ಗುಣ. ಈ ಮನೇಲಿರಿ ಅಂತ ಹೇಳ್ತೀಯ, ನನ್ಗೋಸ್ಕರ ಮನೆಯವ್ರ ಜೊತೆ ಕಿತ್ತಾಡ್ತೀಯ. ನನ್ಗೂ ಈ ಮನೆಯವ್ರಿಗೆ ಕಷ್ಟ ಕೊಡ್ಬೇಕು ಅಂತೇನಲ್ಲ. ತುಂಬಾ ಪ್ರೀತಿ ಇದೆ ಎಲ್ರ ಮೇಲೂ. ಆದ್ರೆ ಏನ್ ಮಾಡ್ಲಿ ನಾನು? ನನ್ ಹಣೆಲಿ ಬ್ರಹ್ಮ ಈ ತರಾನೇ ಬರ್ದಿಟ್ಟಿದ್ದಾನೆ. ಅಂದ್ಕೊಂಡ್ ಕೆಲ್ಸ ಆಗಲ್ಲ, ಹೋಗಿದ್ ಕಡೆ ಎಲ್ಲ ತೊಂದರೆ ಕೊಡ್ತಾಳೆ ಆಮ್ರಪಾಲಿ ಅಂತ. ನನ್ನ ಮನೇಲಿಟ್ಕೊಂಡು ನಿನಗ್ ಕಷ್ಟ ಕೊಡೋದು ನನಗ್ ಬೇಡ ಆಪತ್ ಬಾಂಧವ. ನಾನು ಹೋಗ್ತೀನಿ. ಅಮ್ರಪಾಲಿ, ಪ್ಲೀಸ್ ಹೋಗೋ, ಮಾತಾಡ್ಬೇಡಿ. ಅದ್ಬಿಟ್ಟು ಬೇರೆ ದಾರಿ ಇಲ್ಲ ಆಪತ್ ಬಾಂಧವ. ನನ್ ಮನೇಲಿರೋದು ಯಾರಿಗೂ ಒಳ್ಳೇದಲ್ಲ. ಅಲ್ಲ, ವಾಪಸ್ ಬಂದ್ ಮಾರನೇ ದಿನಾನೇ ನೀವು ಮನೆ ಬಿಟ್ಟು ಹೋಗ್ಲಿ ಅಂತನಾ? ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನ ಮನೆ ಕರ್ಕೊಂಡ್ ಬಂದಿದ್ ನಾನು. ಕಾಡಿಗೆ ಯಾಕೆ ಬರ್ಬೇಕಾಗಿತ್ತು ನಾನು? ಮನೆಯವ್ರ ಹತ್ರ ಯಾಕೆ ಮಾತಾಡ್ಬೇಕಾಗಿತ್ತು ನಾನು? ನೀವ್ ಈ ಮನೇಲಿ ಇರ್ಲಿ ಅಂತ ತಾನೆ? ಹೋದ್ಸಲ ಹೊರಗಡೆ ಹೋದಾಗ ಏನಾಯ್ತು ಅಂತ ನೆನ್ಪಿದ್ಯಾ ಅಮ್ರಪಾಲಿ? ನೀವು ಸತ್ತೇ ಹೋಗಿದ್ರಿ. ನಿಮಗ್ ಮತ್ತೆ ಹಾಗೇನಾದ್ರೂ ಆದ್ರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳಕ್ಕಾಗಲ್ಲ ಅಮ್ರಪಾಲಿ. ನಿಮಗ್ ನಾನು ಮಾತು ಕೊಟ್ಟಿದ್ದೀನಿ, ನಿಮಗೇನು ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ. ಪ್ರದ್ಯುಮ್ನ ಅರಸ್ ಮಾತು ಕೊಟ್ರೆ ಯಾವತ್ತೂ ಮುರಿಯಲ್ಲ. ನನ್ನ ಮಾತು ಉಳಿಸ್ಕೊಳಕ್ಕೆ ನನಗೆ ಅವಕಾಶ ಕೊಡಿ ಅಮ್ರಪಾಲಿ. ಇದು ನಿಮ್ಮನೆ, ನೀವೆಲ್ಲಿಗೂ ಹೋಗೋ ಹಾಗಿಲ್ಲ. ಈಜಲು ಹೋಗುವವರು ಕಲ್ಲು ಕಟ್ಟಿಕೊಂಡು ಹೋಗಬಾರದು ಆಪದ್ ಬಾಂಧವ. ಕಲ್ಲಿನ ಮೇಲೆ ಎಷ್ಟೇ ಪ್ರೀತಿ ಇದ್ದರು ಆಮ್ರಪಾಲಿ ನನ್ ಕತ್ನ ಎಷ್ಟು ಜೋರಾಗಿ ಇಸ್ಕುದ್ಲು ಗೊತ್ತಾ? ನಂಗೆ ಒಂದ್ ನಿಮಿಷ ಉಸಿರೇ ಆಡಕ್ಕಾಗ್ಲಿಲ್ಲ. ನಾನ್ ಸತ್ತೇ ಹೋಗ್ತೀನಿ ಅನ್ನಿಸ್ತು. ಐ ವುಡ್ ಹ್ಯಾವ್ ಡೈಡ್ ಮಾಯಿ. ಇನ್ನು ಏನಾಗ್ಬೇಕು ಮಾಯಿ ಆಮ್ರಪಾಲಿನ ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ? ನನ್ನ ಮಗಳು ನಿಜವಾಗ್ಲೂ ಸಾಯೋವರೆಗೂ ಅವಳ ಮನೇಲೆ ಇಟ್ಕೊಂಡಿರ್ತೀರಾ? ಯಾರು ಮೂರನೇವಳು ನನ್ ಮಗಳನ್ನ ಸಾಯ್ಸಕ್ ಹೊರಟಿದ್ದಾಳೆ. ಬೃಂದಂಗೋ ಆನ್ಯಂಗೋ ಛಾಯಂಗೋ ಆಗಿದ್ರೆ ಆಮ್ರಪಾಲಿ ಮನೇಲಿ ಇರ್ತಿದ್ಲಾ? ಮಾಯಿ ಕೇಳಿದ್ರೆ ಇರೋಳು. ಯಾಕಂದ್ರೆ ಆ ಮೊಮ್ಮಕ್ಳು ಯಾರು ಪ್ರದ್ಯುಮ್ನ ಅಲ್ವಲ್ಲ. ನಿನ್ನ ಮಾತಿನ ಅರ್ಥ ಏನಾದ್ರೂ ಏನ್ ಸತ್ಯ? ನನ್ನ ಮೊಮ್ಮಕ್ಕಳ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತನಾ? ಪ್ರೀತಿ ಇಲ್ಲ ಅಂತ ಅಲ್ಲ, ಆದ್ರೆ ಪ್ರದ್ಯುಮ್ನ ಮೇಲೆ ಇರೋಷ್ಟಿಲ್ಲ. ಮಾಯಿ, ನಿನಗೆ 5 ಜನ ಮೊಮ್ಮಕ್ಕಳು. ಈ 5 ಜನ ಮೊಮ್ಮಕ್ಕಳಲ್ಲಿ ಎಷ್ಟು ಜನ ಮಕ್ಕಳನ್ನ ಎತ್ಕೊಂಡು ಮುದ್ದು ಮಾಡಿದ್ಯಾ ನೀನು? ನೀನು ಎತ್ತಾಡ್ಸಿರೋದು ಒಬ್ಬನ್ನೇ. ಬೇರೆ ಯಾವ ಮೊಮ್ಮಕ್ಕಳನ್ನು ಆಡಿಸ್ಲಿಲ್ಲ, ಮುದ್ದು ಮಾಡಲಿಲ್ಲ. ಯಾಕೆ ಹೇಳು? ಅವ್ರು ಯಾರು
ಅರಸು ವಂಶದ ವಾರಸುದಾರ ಅಲ್ವಲ್ಲ. ನಿನ್ನಿಂದ ಮಕ್ಕಳನ್ನ ಪ್ರೀತಿ ಮಾಡೋದು ಹೇಗೆ ಅಂತ ಕಲಿಯೋ ದೌರ್ಭಾಗ್ಯ ಇನ್ನೂ ನನಗೆ ಬಂದಿಲ್ಲ ಸತ್ಯ. ಈ ಮನೆನ ಹೇಗ್ ನಡೆಸ್ಬೇಕು ಅಂತ ನನಗ್ ಚೆನ್ನಾಗೇ ಗೊತ್ತಿದೆ. ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ಯಾ ಮಾಯಿ, ನಾನು ಅದನ್ನ ಒಪ್ತೀನಿ. ಆದ್ರೆ ಇವತ್ತು ನನ್ನ ಮಗಳು ಸಾವಿನ ಬಾಗಿಲು ತಟ್ಟು ಬಂದಿದ್ದಾಳೆ. ಎಷ್ಟು ಪೇನ್ ಆಗ್ತಿದೆ ಗೊತ್ತಾ ಮಾಯಿ, ಮಾತಾಡಿದ್ರೆ ಪೇನ್ ಆಗ್ತಾ ಇದೆ. ನನಗೆ ಏನೆಲ್ಲ ಬೈದ್ಲು, ತುಂಬಾ ರೂಢಾಗಿ ಬಿಹೇವ್ ಮಾಡುದು ಮಾಯಿ. ಇನ್ನು ಏನಾಗ್ಬೇಕು ಮಾಯಿ? ಇನ್ನು ಈ ಮನೆಯಲ್ಲಿ ಏನಾಗ್ಬೇಕು? ಸ್ವಲ್ಪ ಹೊತ್ತಿನ ಮುಂಚೆ ನಿನ್ ಮೊಮ್ಮಗ ಏನಂತ ಹೇಳ್ಬಿಟ್ಟು ಹೋದ? ಮಾಯಿ, ಆಮ್ರಪಾಲಿ ಯಾವ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅವಳೇನಾದ್ರೂ ಎಡವಿದ್ರೆ ಈ ಮನೆಯಲ್ಲಿ ಇರೋ ಯಾವ ಹಕ್ಕು ಅವಳಿಗಿರೋದಿಲ್ಲ. ಆಗಲ್ಲ ಮಾಯಿ, ನಾನು ಭರವಸೆ ಕೊಡ್ತೀನಿ. ಆಮ್ರಪಾಲಿ ಒಂದೇ ಒಂದು ತಪ್ಪು ಮಾಡಿದ್ರು ಅವಳನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಇದು ತಪ್ಪಲ್ವಾ? ಅವಳು ಇನ್ನೂ ಮನೇಲೇ ಇರ್ಬೇಕಾ? ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ ಸತ್ಯ. ಆಮ್ರಪಾಲಿ ಮಾಡಿದ ತಪ್ಪೆ. ಬರೀ ತಪ್ಪು ಮಾತ್ರ ಅಲ್ಲ ಮಾಯಿ, ಇಷ್ಟು ವಿಚಿತ್ರವಾಗಿ ಆಡ್ತಾಳೆ ಗೊತ್ತಾ, ತುಂಬಾ ವಿಯರ್ಡ್ ಆಗಿ ಆಡ್ತಿರ್ತಾಳೆ. ನನ್ಗನ್ಸುತ್ತೆ ಅವಳು ಈ ಮಮ್ಮ ಏನ್ ಹೇಳ್ತಾರೆ ಅದಕ್ಕೆ ಮಾಟ ಮಂತ್ರ ಮಾಡ್ತಾಳೆ ಅನ್ಸುತ್ತೆ. ಏನಂದೆ? ಮಾಟ ಮಂತ್ರನ? ಹ್ಞೂ ಮಾಯಿ, ಚಿಟ್ಕಿ ಹೊಡೆದು ಕಿಟಕಿ ಓಪನ್ ಮಾಡಿದ್ಲು. ಆಮೇಲೆ ಕೈಯಲ್ಲಿ ಗಾಯ ಇತ್ತು, ಹಿಂತಿರುಗಿ ನೋಡೋಷ್ಟರಲ್ಲಿ ಗಾಯನೇ ಮಾಯ. ಒಂಥರ ಮ್ಯಾಜಿಕ್ ತರ. ಈಶ್ವರಿ, ನಿನ್ ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ತಲೆಗೇನಾದ್ರೂ ಪೆಟ್ಟು ಬಿದ್ದಿತ್ತ? ಅಥವಾ ಇತ್ತೀಚೆಗೆ ಹೀಗಾಡ್ತಿದ್ದಾಳ? ನನ್ನ ಜೀವನದಲ್ಲಿ ಅತಿ ಕಡಿಮೆ ತಪ್ಪು ಮಾಡಿದ್ದೀನಿ ಯುಕ್ತಿ, ಅದರಲ್ಲಿ ಇದು ಒಂದು. ನಿನ್ ಮಾತಲ್ಲಿ ತೂಕ ಇದೆ, ಅರ್ಥ, ಕಾರಣ ಇದೆ ಅಂತ ಕಳೆದ 5 ನಿಮಿಷಗಳಿಂದ ನಿನ್ನ ಬಾಯಲ್ಲಿ ಬರ್ತಾ ಇರೋ ಕಸನ ನನ್ ಕಿವಿಗೆ ಹಾಕೊಂಡೆ ನೋಡು. ಅದು ನಾನ್ ಮಾಡಿರೋ ತಪ್ಪು. ಅವತ್ತೇನೋ ನೀನು ಭಾರಿ ಬೀಗ್ತಿದ್ದೆ, ನನ್ ಮಗಳಿಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀನಿ ಅದು ಇದು ಅಂತ. ಇದು ಸಂಸ್ಕಾರ? ಹ, ನಿನಗೇನ್ ಬರುತ್ತೋ ಅದನ್ನ ಹೇಳ್ಕೊಟ್ಟಿದ್ಯಾ ಅಲ್ವಾ? ಮಾಯಿ ಮಾಯಿ, ನಾನ್ ನಿಜ ಹೇಳ್ತಾ ಇದ್ದೀನಿ ಮಾಯಿ. ಆಮ್ರಪಾಲಿ ಹೀಗ್ ಚಿಟ್ಕೆ ಹೊಡೆದು ಕಿಟಕಿ ಓಪನ್ ಆಯ್ತು, ನಿಜವಾಗ್ಲು ಮಾಯಿ. ಯುಕ್ತಿ, ಯಾಕಮ್ಮ ಹಿಂಗ್ ನಿಂಗೆ ಸುಳ್ಳು ಹೇಳಿದೆ? ಮೊದಲೇ ಈ ಮನೆಯಲ್ಲಿ ನಮ್ಮ ಮಾತು ನಂಬಲ್ಲ. ನಿನ್ನ ಮಗಳು ಹೀಗೆ ಮಾತಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮಮ್ಮ, ಹರ್ಟ್ ಆಗ್ತಿದೆ, ಬಿಡು ಮಮ್ಮ. ಹರ್ಟ್ ನನಗಾಗ್ತಾ ಇದೆ. ನಿನಗ್ ಬುದ್ಧಿ ಉಪಯೋಗಿಸಕ್ ಬಿಟ್ನಲ್ಲ, ಮಾಯಿ ಮುಂದೆ ಮಾತಾಡಕ್ ಬಿಟ್ನಲ್ಲ, ಅದಕ್ಕೆ ಹರ್ಟ್ ನನಗಾಗ್ತಾ ಇದೆ. ಮುಂಚೆ ಇದ್ದ ಹಾಗೆ ಗೊಂಬೆ ತರ ಅಲಂಕಾರ ಮಾಡ್ಕೊಂಡು ಪ್ರದ್ಯುಮ್ನ ಹಿಂದೆ ಮುಂದೆ ಓಡಾಡ್ಬೇಕು. ಅವನನ್ನು ಮದುವೆ ಮಾಡ್ಕೊಳಕ್ ಹೋಗ್ಬೇಕು. ಅದು ಒಂದೇ ನಿನ್ನ ಕೆಲಸ. ಉಳಿದಿದ್ದೆಲ್ಲ ನಾನು ಮಾಡ್ತೀನಿ, ಗೊತ್ತಾಯ್ತಾ? ನನ್ನ ಮರ್ಯಾದೆ ತೆಗಿಯಕ್ಕೆ ನನ್ನ ಹೊಟ್ಟೆಲ್ ಹುಟ್ಟಿದ್ದೆ. ಇಲ್ಲಡಿ, ಯಾರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ನಿಜವಾಗ್ಲೂ ಆಮ್ರಪಾಲಿ ಚಿಟ್ಕೆ ಹೊಡೆದ್ಲು, ಕಿಟಕಿ ಓಪನ್ ಆಯ್ತು. ಛಾಯಾ, ನಿನ್ಗಿಲ್ಲೇ ಬೌಲ್ಗೆ ಹಾಕೊಡ್ಲಾ? ಬಿಸಿ ಬಿಸಿ ಆಗಿದೆ. ಬೇಡ ಅಮ್ಮ, ಎಲ್ಲರ ಜೊತೆನೆ ತಿಂತೀನಿ. ಸರಿ, ಹಾಗಾದ್ರೆ ಪ್ರದ್ಯುಮ್ನ ಬೇರೆ ಹುಡುಗಿನ ಮದ್ವೆ ಆಗಕ್ಕಾಗಲ್ಲ, ಯುಕ್ತಿನೇ ಮದ್ವೆ ಆಗ್ಬೇಕು. ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದೀಯ ಛಾಯಾ?
ಸುಮ್ಮನೆ ಏನೋ ಯೋಚನೆ ಬಂತು ಅಮ್ಮ, ಬೇರೇನೋ ಕಾರಣ ಇಲ್ಲ, ಅದಕ್ಕೆ ಕೇಳಿದೆ. ಹಾಗಾದ್ರೆ ಮೊದಲು ಆ ಯೋಚನೆನ ತೆಗೆದುಹಾಕು. ಪ್ರದ್ಯುಮ್ನ ಮಾತು ಕೊಟ್ಟಿದ್ದನ್ನ ಯಾವತ್ತೂ ಮುರಿಯಲ್ಲ. ನನಗ್ ಮಾತು ಕೊಟ್ಟಿದ್ದಾನೆ ಮದ್ವೆ ಆಗ್ತೀನಿ ಅಂತ, ಆಗ್ತಾನೆ. ನೋಡೋಣ ನೋಡೋಣ, ಆಟ ಮಜವಾಗುತ್ತೆ. ಆಗ್ಲಿಲ್ಲ ಅಂದ್ರೆ ನಾನ್ ಮಾಡ್ತೀನಿ. ಆಮ್ರಪಾಲಿ, ನೀನ್ ಹೇಗ್ ಬದುಕ್ತೀಯೋ ನಾನು ನೋಡ್ಕೋತೀನಿ. ಅಮ್ಮ, ಏನಂದೆ? ಮಾತು ಕೊಟ್ಟಿದ್ದಾನೆ ಮದ್ವೆ ಆಗ್ತಾನೆ ಅಂತೆ. ಅದಲ್ಲ, ಅದಾದ್ಮೇಲೆ ಏನೋ ಹೇಳ್ದೆ. ಆಮ್ರಪಾಲಿ. ಆಮ್ರಪಾಲಿನ ನಾನು ಅವನ ಬಗ್ಗೆ ಮಾತೇ ಆಡಿಲ್ಲ. ಏನಾಗಿದೆ ನಿಂಗಿವತ್ತು? ನಿನ್ ತಮ್ಮನ್ ಬಗ್ಗೆ ಅವ್ನ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತೀಯ. ನಾನ್ ಮಾತಾಡದೆ ಇರೋದನ್ನ ಮಾತಾಡದೆ ಅಂತ ಹೇಳ್ತೀಯ. ಬಿಡು, ಒಂದೊಂದಿನ ಹಾಗೆ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಬಾಯಲ್ಲಿ ಏನೇನೋ ಬರ್ತಾ ಇರುತ್ತೆ. ಈ ವಿಷಯದಲ್ಲಿ ನನ್ಗಿನ್ನ ಯಾರಿಗ್ ಚೆನ್ನಾಗ್ ಗೊತ್ತು ಹೇಳು. ಒಂದೊಂದಿನ ಹಾಗೆ ತಲೆಯಲ್ಲಿ ನರ್ಕನೇ ಇದೆ ಅನ್ಸುತ್ತೆ. ಆಮ್ರಪಾಲಿ, ಆ ಯುಕ್ತಿ ಕಣ್ಣು ನೋಡ್ದ, ಎಷ್ಟು ಭಯಂಕರವಾಗಿತ್ತು. ಫುಲ್ ನೀಲಿ ಆಗೋಗಿತ್ತು. ಇದೆವಾಗಲ್ದೆಲ್ಲ ಆಗತ್ತಲ್ಲ ಆ ತರ. ಪರಕಾಯ ಪ್ರವೇಶ ಆದಾಗ ಹಾಗೆ ಪುಟಾಣಿ, ಕಣ್ಗಳೆಲ್ಲ ನೀಲಿ ಆಗ್ಬಿಡತ್ತೆ. ಹಂಗಾದ್ರೆ ನನ್ ಕಣ್ಣು ನೀಲಿ ಆಗಿತ್ತಾ? ಅವಾಗ ನಾನು ನೋಡಕ್ ತುಂಬಾ ಭಯಂಕರವಾಗಿದ್ದೆ ಅನ್ಸತ್ತಲ್ವಾ? ನಿನ್ನ ಆನ್ಯನ ನಿನಾದ್ನ ನೋಡಿದಾಗ ನನಗ್ ಭಯ ಆಗಿತ್ತು. ನನಗೇನ್ ಆಗ್ಬಿಡುತ್ತೋ ಅನ್ನೋ ಭಯ ಅಲ್ಲ, ನಿಮಗೇನ್ ಆಗ್ಬಿಡುತ್ತೋ ಅನ್ನೋ ಭಯ. ನೀನ್ ನನ್ ಜೊತೆಗಿದ್ಯಲ್ಲ, ನಂಗೇನು ಆಗಲ್ಲ. ಅದೇ ಭಯ ಪುಟಾಣಿ, ನಾನಿದ್ದೇನೆ ಎನ್ನುವುದಕ್ಕೆ ಹೀಗೆಲ್ಲ ಆಗುತ್ತಿರುವುದು. ಬೇಗ ಕಣೋ, ಯಾರಾದ್ರೂ ನೋಡಿದ್ರೆ ಬೈತಾರೆ. ಏನು ಒಳ್ಳೆ ಬ್ಯಾಂಕಿಗೆ ಬಂದು ಚಿನ್ನ ಕದಿಯೋರ್ ಥರ ಆಡ್ತಿದೆಯಲ್ಲ. ಪಾಯಸ ತಿಂತಿದ್ದೀವಿ ಅಷ್ಟೇ. ಅಮ್ಮ ನೋಡಿದ್ರೆ ಬೈತಾರೆ. ಎಲ್ರಿಗೆ ಲೆಕ್ಕ ಹಾಕಿ ಬಟ್ಲಿಟ್ಟಿದ್ದಾರೆ. ನೀನು ಮನ್ಸಲ ತುಂಬಾ ವಿಚಿತ್ರವಾಗಿ ಆಡ್ತೀಯ. ತಗೋತಿನ್ನು. ನಿಲ್ಸಿ. ಆನ್ಯಾ, ನಿನ್ ಕಣ್ ತೋರ್ಸು. ನಿನ್ನದಣ್ಣ. ಸದ್ಯ ಏನೂ ಆಗಿಲ್ಲ, ಇವಾಗ ತಿನ್ನಿ. ಆಯ್ತು ಕಣೋ, ಮುಗೀತು. ಇಷ್ಟು ಬೇಗ ನನ್ನ ತಂಗಿ ಮೆದುಳು ಕರ್ಗೋಗತ್ತಂತ ಅನ್ಕೊಂಡೇ ಇರ್ಲಿಲ್ಲ. ಎಷ್ಟು ಚಿಕ್ಕ ವಯಸ್ಸಿಗೆ. ಅಲ್ಲಿ ನೋಡು, ಮೆದ್ಳೆಲ್ಲ ಕಿವಿಯಿಂದ ಸೋರ್ತಾ ಇದೆ. ಪಾಪ. ನಿಲ್ಸಿ. ಪಾಯಸ ತಿನ್ಬೇಡಿ. ಏನಾಗಲ್ಲ ಆಮ್ರಪಾಲಿ, ಇವತ್ತು ನನ್ ಚೀಟ್ ಡೇ, ಸಕ್ಕರೆ ತಿನ್ಬಹುದು ನಾನು. ಮೇಡಮ್, ಡಯಟ್ ಮಾಡೋರಿಗೆ ಈ ಚೀಟ್ ಡೇ ಇರೋದು. ಚೀಟ್ ಡೇ ಮಾಡೋಕೆ ಮೊದಲು ಡಯಟ್ ಮಾಡಿ. ಓ, ನಿನಗ್ ಗೊತ್ತಲ್ವಾ ನಾನ್ ಏನ್ ತಿಂತೀನಿ ಏನ್ ತಿನ್ನಲ್ಲ ಅಂತ? ತಿನ್ಬೇಡಿ. ಇದ್ರಲ್ಲಿ ಅಪಾಯ ಇದೆ. ಅಪಾಯನ? ಪಾಯಸದಿಂದ ಅಪಾಯನ? ಹಾಗಂದ್ರೆ ಇದನ್ನ ಅಪಾಯಸ ಅಂತ ಕರಿಬೇಕು. ಇದು ತಮಾಷೆ ಮಾಡೋ ವಿಚಾರ ಅಲ್ಲ, ಕೊಡಿಲಿ.
ಆಮ್ರಪಾಲಿ, ಪಾಯಸ ಎಲ್ಲಿ ತಗೊಂಡು ಹೋಗ್ತಿದ್ದೀರಾ? ವಾಪಸ್ ತಂದ್ಕೊಡಿ. ದೊಡ್ಡಮ್ಮ ನಮ್ಗೆ ಅಂತ ಮಾಡಿರೋ ಪಾಯಸ ಅದು. ಪ್ಲೀಸ್ ವಾಪಸ್ ತಗೊಂಡ್ ಬನ್ನಿ ಪ್ಲೀಸ್. ತುಂಬಾ ದಿನ ಆಯ್ತು ತಿಂದಿ. ನೀವ್ ವಾಪಸ್ ತಗೊಂಡ್ ಬಂದಿಲ್ಲ ಅಂದ್ರೆ ನನ್ನ ಹಾರ್ಟ್ ಬ್ರೇಕ್ ಆಗೋಗುತ್ತೆ. ಓವರಾಗಿ ಆಡ್ಬೇಡ ನೀನ್ ಅಣ್ಣ. ಓವರಾಗಿ ಆಡ್ತಾ ಇರೋದು ಆಮ್ರಪಾಲಿ. ಎಲ್ಲಿಗೆ ತಗೊಂಡೋದ್ರು ಪಾಯಸನ? ಏನಕ್ಕೆ ತಗೊಂಡೋದ್ರು? ಏನ್ ಅಪಾಯ ಇದೆ? ಅಲ್ಲ, ನಾವ್ ಯಾಕೆ ಇಲ್ಲಿ ಸುಮ್ನೆ ನಿಂತಿದೀವಿ? ಹೋಗ್ ತಗೊಂಡ್ ಬರೋಣ ಬಾ. ಪಾಯಸ ನಮ್ ಹಕ್ಕು, ನಮ್ ಪಾಯಸ ನಮ್ಗೆ ಬೇಕು. ಹೋರಾಟ ಮಾಡೋಣ ಬಾ. ಪಾಯಸ ಬೇಕು, ಬೇಕೇ ಬೇಕು. ನಡಿ ಬಾ. ನಿಂತ್ಕೊಳ್ಳಿ, ನಾನ್ ನಿಮ್ಮನ್ನ ಎಲ್ಲೂ ಹೋಗಕ್ ಬಿಡಲ್ಲ. ಹೋಗಕ್ ಬಿಡಲ್ಲ ಅಂತ ಅನ್ಯ? ಏನ್ ಮಾಡೋದು ನಾವು? ಅಲ್ವಾ? ಓ, ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ನೋಡು. ಇವಳು ಕೈ ಅಡ್ಡ ಹಾಕಿದ್ರೆ ನಮ್ಗೆ ಮೂವ್ ಮಾಡಕ್ಕೆ ಆಗ್ತಿಲ್ಲ. ನನ್ ಗೊತ್ತಿದೆಲ್ಲ ಯಾಕೆ ಆಗ್ತದೆ ಅಂತ. ನೀನೇ ಆಮ್ರಪಾಲಿಗೆ ಹೇಳಿ ಮಾಡ್ಸಿದ್ಯಲ್ಲ, ಪಾಯಸ ಎಲ್ಲ ನೀನೇ ತಿನ್ಬೇಕು, ಯಾರಿಗೂ ಸಿಗ್ಬಾರ್ದು ಅಂತ ಪಾಯಸ ಮಾಫಿಯಾ ಮಾಡ್ತಿದ್ಯಾ ನೀನು? ನಾವ್ ಸುಮ್ನೆ ಇರಲ್ಲ, ಹೋರಾಟ ಮಾಡ್ತೀವಿ. ಅನ್ಯ ಎಲ್ಲಕ್ಕೂ ಇವಳನ್ನ ಬಾ ಸೈಡ್ಗೆ. ಆಮ್ರಪಾಲಿಯ ಪಾಯಸದಲ್ಲಿ ಏನೋ ಅಪಾಯ ಇದೆ ಅಂದ್ಲು. ಏನಿದೆ ಆ ಪಾಯಸದಲ್ಲಿ? ಇವರಿಬ್ರು ಹೋಗಿ ಹಾಳು ಮಾಡಕ್ಕಿಂತ ಮುಂಚೆ ನಾನು ಆಮ್ರಪಾಲಿಗೆ ಹೆಲ್ಪ್ ಮಾಡ್ಬೇಕು. ನಾಯಕ, ಇಂದ್ರಾದಿ ದೇವತೆಗಳು ಕೂಡ ವಿಘ್ನ ನಿವಾರಣೆಯಾಗುವುದಕ್ಕೆ ನಿನ್ನನ್ನು ಪ್ರಾರ್ಥಿಸುತ್ತಾರೆ. ಈ ಮನೆಗೆ ಧನಂಜಯನೆಂಬ ದುಷ್ಟನ ಕೆಟ್ಟ ದೃಷ್ಟಿ ತಾಗಿದೆ. ಅದನ್ನು ಪರಿಹರಿಸಲು ನೀನೇ ಸಹಾಯ ಮಾಡಬೇಕು. ದುರ್ವೆ ವಿನಾಯಕನಿಗೆ ತುಂಬಾ ಪ್ರಿಯ. ಇದಕ್ಕೆ ಮಂತ್ರಶಕ್ತಿ ಇದೆ ಎಂದು ತಂದೆ ಹೇಳುತ್ತಿದ್ದರು. ಗಣಪತಿ, ನಿನ್ನ ಆಶೀರ್ವಾದ ಈ ಮನೆ ಮೇಲೆ ಸದಾ. ಆಮ್ರಪಾಲಿ, ಏನ್ ಮಾಡ್ತಿದ್ದೀರಾ? ನೋಡಿ, ನೀವಂದ್ರೆ ನಮ್ಗೆ ಇಷ್ಟಾನೆ. ಆದ್ರೆ ನೀವ್ ಈ ತರ ಪಾಯಸ ಎಲ್ಲ ತಗೊಂಡೋದ್ರೆ ಈ ಮನೆಯಲ್ಲಿ ಯುದ್ಧ ಆಗ್ಬಿಡತ್ತೆ. ಪಾಯಸಕ್ಕೋಸ್ಕರ ಏನ್ ಬೇಕಾದ್ರೂ ಹೋರಾಟ ಮಾಡ್ತೀವಿ. ವಿ ವಾಂಟ್ ಪಾಯಸ, ವಿ ವಾಂಟ್ ಪಾಯಸ. ಸ್ವಲ್ಪ ಸುಮ್ನೆ ಇರ್ತೀಯಾ? ಆಮ್ರಪಾಲಿ, ಏನಕ್ ತಗೊಂಡ್ ಬಂದ್ರಿ ಪಾಯಸನ? ಅದು ಬೇಡ, ಅಪಾಯ ಅಂತೆಲ್ಲ ಹೇಳ್ಬೇಡ, ಅನುಮಾನ ಬರುತ್ತೆ. ಅದು ನೈವೇದ್ಯಕ್ಕೆ ಇಡೋಣ ಅಂತ. ಅಮ್ಮ ಅಷ್ಟು ಪ್ರೀತಿಯಿಂದ ಮಾಡಿದ್ದಾರೆ, ನೈವೇದ್ಯಕ್ಕಿಟ್ಟು ಆಮೇಲೆ ತಿನ್ನೋಣ ಅಂತ. ಮತ್ತೇನು ಅಪಾಯ ಅಂದ್ರಿ? ಅಪಾಯ ಅಂದ್ರೆ ಅದು ಮಾಯಿ ಹೇಳಿರೋದ್ ಕೇಳಿಲ್ವಾ ನೀವು? ನೈವೇದ್ಯ ಮಾಡ್ದೆ ತಿಂದ್ರೆ ಅಪಾಯ ಅಂತ. ಮಾಯಿ ಹಾಗಂದ್ರ? ನಾನ್ ಕೇಳಲೇ ಇಲ್ವಲ್ಲ. ಹೌದು, ನಾನು ಏನ್ ಕೇಳಿಲ್ಲ. ಮಾಯಿ ಹೇಳ್ಬೇಕಾದ್ರೆ ನೀವಿಬ್ರು ಹೊರಟೆ ಹೊಡ್ಕೊಂಡ್ ಕೂತಿರ್ತೀರಾ. ಈಗ್ಲೂ ಬೇಕಾದ್ರೆ ಹೋಗ್ ಕೇಳಿ, ಮಾಯಿ ಅದನ್ನೇ ಹೇಳ್ತಾರೆ. ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಅಡ್ಗೆ ಮನೇಲಿ ಇದ್ದಿದ್ ಪಾಯಸ ಇಲ್ಲಿಗೆ ಯಾಕೆ ತಂದು ಇಟ್ಟಿದ್ದೀರಾ? ಎಲ್ಲ ಸೇರಿ ತಿನ್ ಮುಗಿಸ್ಬಿಟ್ರ? ಮನೆಯವ್ರಿಗೆಲ್ಲ ಸೇರ್ ಮಾಡಿದ್ ನಾನು. ಯಾರ್ ತಂದಿದ್ದು ಇಲ್ಲಿಗೆ? ನಾನೇ ತಂದೆ ಅಮ್ಮ. ಎಲ್ರು ತಿನ್ನಕ್ಕಿಂತ ಮುಂಚೆ ನೈವೇದ್ಯ ಮಾಡೋಣ ಅಂತ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಅಮೃಪಾಲಿ. ನಾನೇ ಮಾಡ್ಬೇಕಿತ್ತು, ಹೊಳಿಲೇ ಇಲ್ಲ. ತುಂಬಾ ದಿನ ಆದ್ಮೇಲೆ ನಾನು ಸಿಹಿ ಮಾಡ್ತಾ ಇದ್ದೀನಿ, ಮನ್ಸು ಖುಷಿ ಆಗ್ಲಿ ಅಂತ. ಮನೆಯವ್ರಿಗೆಲ್ಲ ಆ ದೇವ್ರ ನೆಮ್ಮದಿ ಕೊಟ್ರೆ ನಂಗಷ್ಟೇ ಸಾಕು. ಬೃಂದ, ನೈವೇದ್ಯ ಆಗಿದ್ರೆ ಪಾಯಸನ ಮನೆಯೊಳಗ್ ತಗೊಂಡ್ ಬಾಮ್ಮ. ಆಯ್ತು ದೊಡಮ್ಮ.
ಸದ್ಯ ಅನಾಹುತ ಕಡೆಯ ಕ್ಷಣದಲ್ಲಿ ತಪ್ಪಿತು. ಇಲ್ಲದಿದ್ದರೆ ಇಡೀ ಮನೆಯವರಿಗೆ ಧನಂಜಯ ವಿಷಪ್ರಾಶನ ಮಾಡಿಬಿಡುತ್ತಿದ್ದ. ಪಾಯಸದಲ್ಲಿ ವಿಷವಿತ್ತು ಎಂದರೆ ಅಮ್ಮನ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದನೇ? ಅಯ್ಯೋ ಸೂರ್ಯದೇವ, ನನ್ನಿಂದ ಈ ಮನೆಯವರಿಗೆ ಎಷ್ಟು ತೊಂದರೆ!